ಇನ್ನು ವೃಶ್ಚಿಕ ರಾಶಿಗೆ ಬರೋಣ. ನೈಸರ್ಗಿಕ ಕುಂಡಲಿಯ ಅಷ್ಟಮ ಸ್ಥಿತಿ. ವೃಶ್ಚಿಕ ರಾಶಿ ಜನಿತರ ಒಂದು ವಿಶೇಷತೆ ಇದೆ. ನಾವು ಸಾಮಾನ್ಯವಾಗಿ ಅಲ್ಲಿ ತುಂಬ ನೋಡ್ತಾ ಇದ್ದೇವೆ. ಅವರು ಒಂದು ಮಹತ್ ಸಾಧನೆಯನ್ನು ಮಾಡ್ತಾರೆ ಲೈಫಲ್ಲಿ. ಯಾರಿಗೆ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ನೀಚತ್ವ ಪಡೆದಿರ್ತಾನೆ, ಈಗ ನಮಗೆ ಕಣ್ಣಿಗೆ ಕಾಣುವಾಗೆ ಮೋದಿಯವರನ್ನೇ ತಗೊಳ್ಳಿ, ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತಗೊಳ್ಳಿ, ಅವರೆಲ್ಲ ಒಂದು ಉನ್ನತ ಸ್ಥಿತಿಗೆ ಹೋಗ್ತಾರೆ ಅಂತೇಳಿ. ಆಮೇಲೆ ಅನೇಕ ವಿಚಾರಗಳಿವೆ ಈ ವೃಶ್ಚಿಕ ರಾಶಿಯಲ್ಲಿ. ಅದೊಂದು ಸಾಮಾನ್ಯ ರಾಶಿ ಅಲ್ಲ. ಎರಡನೇ, ಆ ವೃಶ್ಚಿಕ ರಾಶಿ ಸೆಂಟಿಮೆಂಟಲ್ ರಾಶಿ ಆಗ್ತದೆ. ಅವರಿಗೆ ಪ್ರೀತಿ, ಒಡಲಿನಿಂದ ಪ್ರೀತಿ ಇರ್ತದೆ. ಆದರೆ ದೋಷಗಳೇನಾದರೂ ಇದ್ದಾಗ ಈ ಪ್ರೀತಿಯೇ ಮಾರಕ್ಕಾಗ್ತದೆ ಅಂಥೇಳಿ. ಅದಕ್ಕೆ ಅವರು ವೃಶ್ಚಿಕ ರಾಶಿಗೆ ಜಾಗ್ರತೆ ಮಾಡಿಕೊಳ್ಬೇಕು. ಆದರೆ ಗೋಚಾರದಲ್ಲಿ ಏನಾಗ್ತದೆ, ವೃಶ್ಚಿಕಕ್ಕೆ ದ್ವಿತೀಯ ಸ್ಥಾನದಲ್ಲಿ ಗುರು ಇರುವಂಥದ್ದು, ಅದು ತುಂಬ ಲೀಡರ್ಶಿಪ್ಪನ್ನು ಕೊಡ್ತದೆ, ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತದೆ. ಯಾರ ಜಾತಕದಲ್ಲಿ ಸಿಂಹ ಲಗ್ನ ಆಗಿರ್ತದೋ ಅಂಥವರಿಗೆ ವೃಶ್ಚಿಕ ರಾಶಿಯೂ ಆಗಿದ್ದು ಧನುರಾಶಿಯಲ್ಲಿ ಶನಿ ಸಂಚಾರ ಕಾಲದಲ್ಲಿ ಉನ್ನತ ಅಧಿಕಾರಗಳು ಲಭ್ಯವಾಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಇನ್ನು ಹಣಕಾಸಿನ ವಿಚಾರ, ದ್ವಿತೀಯ ಸ್ಥಾನದ ಹಣಕಾಸಿನ ವಿಚಾರ, ಈ ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ಅವರಿಗೊಂದು ಒಳ್ಳೆಯ ಸೊಲ್ಯೂಷನ್ ಸಿಗ್ತದೆ, ವ್ಯವಹಾರ ಒಂದು ನಿಪುಣತೆ ಬರ್ತದೆ. ಅದು ಅಲ್ಲದೆ ಈ ಶನಿ ಧನುವಿನಿಂದ ನಿರ್ಗಮಿಸುವಂಥ ಒಂದು ಸ್ಥಿತಿ, ಮುಂದಿನ ವರ್ಷಕ್ಕೆ ಅವನು ತೃತೀಯಕ್ಕೆ ಹೋಗ್ತಾನೆ. ಆಗ ಇಲ್ಲಿ ಸಾಕಷ್ಟು ತೊಂದರೆಗಳನ್ನು ಕೊಟ್ಟರೂ ಕೂಡ ಮುಂದಕ್ಕೆ ಒಳ್ಳೆಯದಾಗ್ತದೆ ಎಂದು ಹೇಳುವಂಥದ್ದು. ನಮಗೆ ಎರಡು ಗೋಲ್ ಇರ್ತದೆ, ಸ್ಟಾರ್ಟಿಂಗ್ ಪಾಯಿಂಟು, ಎಂಡಿಂಗ್ ಪಾಯಿಂಟು. ಈ ಎಂಡಿಂಗ್ ಪಾಯಿಂಟ್ ನಮಗೆ ಗೊತ್ತಿರುವುದಿಲ್ಲ, ಯಾಕೆ ಈ ಕಷ್ಟ ಅಂತ ಹೇಳುವಂಥದ್ದು ಗೊತ್ತಿರುವುದಿಲ್ಲ, ನಾವು ಅಡಾಪ್ಟ್ ಮಾಡಿಕೊಳ್ತೇವೆ. ಆದರೆ ಎಂಡಿಂಗ್ ಪಾಯಿಂಟಿಗೆ ಹೋಗಬೇಕಿದ್ರೆ ಆ ಚಿತ್ರಣ ನಮ್ಮ ಹತ್ರ ಇದ್ದರೆ ನಾವು ಅದನ್ನು ಸಹಿಸಿಕೊಳ್ತೇವೆ. ಹಾಗೆ ಈ ಶನಿಯು ದ್ವಿತೀಯ ಸ್ಥಾನದಲ್ಲಿದ್ದು ಕಲಹಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಾನೆ, ಸುಳ್ಳುಗಾರನನ್ನಾಗಿ ಮಾಡಿಸ್ತಾನೆ, ತೊಂದರೆಗಳು. ಅದಕ್ಕೆ ಈ 7.5 ಹೇಳ್ತಾರೆ. ಅಂಥ ಶನಿ ತೃತೀಯಕ್ಕೆ ಹೋದಾಗ ಇಷ್ಟರವರೆಗೆ ನೀವು ಕಷ್ಟಪಟ್ಟದ್ದು ತುಂಬ ಆಶಾದಾಯಕವಾಗಿ ತುಂಬ ಒಳ್ಳೆಯ ಬೆಳವಣಿಗೆ ಆಗ್ತದೆ ಈ ಶನಿಯಿಂದಾಗಿ. ಎರಡನೇ, ಇದಕ್ಕೆ ಈ ಶನಿಯನ್ನು ಪುಷ್ಟಿ ಮಾಡುವಂಥದ್ದೇ ಗುರು. ನಿಮ್ಮ ಮನೋಖಿನ್ನತೆಗಳನ್ನು ನಾಶ ಮಾಡಲಿಕ್ಕೆ ಅಲ್ಲಿ ಗುರು ಬಂದು ಕೂತ್ಕೊಂಡಿದ್ದಾನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯ ಈಗ ಭಾಗ್ಯಸ್ಥಾನವನ್ನು ನೋಡ್ತಾನೆ, ಮುಂದೆ ಅಷ್ಟಮ ಸ್ಥಾನವನ್ನು ನೋಡ್ತಾನೆ ವೃಶ್ಚಿಕ ರಾಶಿಗೆ. ಈ ಅಷ್ಟಮ ಸ್ಥಾನ ಅಂತ ಹೇಳಿದರೆ ಒಂದು ಕಡೆಯಿಂದ ಮರಣ ಭಯವನ್ನು ಕೊಡ್ಬೋದು, ಅಥವಾ ಮರಣ ಭಯವನ್ನು ನಿವಾರಣೆಯೂ ಕೂಡ ಮಾಡ್ಬೋದು. ಅದು ನಮ್ಮ ಉಪಾಸನೆ ಮತ್ತು ಜಾತಕದಲ್ಲಿರುವಂತಹ ಗ್ರಹ ಸ್ಥಿತಿಗಳ ಮೇಲೆ ಆಧಾರದಲ್ಲಿ ಹೋಗ್ತದೆ. ಹಾಗಾಗಿ ನಿಮಗೆ ಒಳ್ಳೆಯ ಸೊಲ್ಯೂಷನ್ಗಳು, ನಾಶ ಆಗುವಂಥದ್ದು, ತೊಂದರೆಗಳು ಬರುವಂಥದ್ದು, ಒಳ್ಳೆಯ ಸೊಲ್ಯೂಷನ್ಗಳನ್ನು ನೀವು ವೃಶ್ಚಿಕದ ರಾಶಿಗೆ ಧನುರಾಶಿಯಲ್ಲಿ ಶನಿ ಬಂದಾಗ ನೀವು ನಿರೀಕ್ಷೆ ಮಾಡಬಹುದು. ಇನ್ನೊಂದು ಕಡೆ ಅಷ್ಟಮದಲ್ಲಿ ರಾಹು ಇರುವುದು. ಈ ಅಷ್ಟಮದಲ್ಲಿ ರಾಹು ಬಂದಾಗ ದೇಹಾರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಸಪ್ತಮದಲ್ಲಿ ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇರುವಂತಹ ಗುರು ವೀಕ್ಷಣೆ ಮಾಡ್ತಾನೆ. ಹಾಗಿರುವಾಗ ಅಷ್ಟಮದ ರಾಹುವನ್ನು ಕೂಡ ಅವನ ಉದ್ಯೋಗವನ್ನು ಕಡಿಮೆ ಮಾಡ್ತಾನೆ. ಆದರೂ ಕೂಡ ಒಂದು ರೀತಿಯ ಮರಣ ಭಯ, ತೊಂದರೆಗಳು ಇದೆಲ್ಲ ಒಂದು ಮನಸ್ಸಿಗೆ ಬರ್ಬೋದು. ಇನ್ನು ಕೆಲವು ಯಾರಿಗೆ ವೃಶ್ಚಿಕ ರಾಶಿ ಸ್ವಲ್ಪ ಸೆಂಟಿಮೆಂಟಲ್ ರಾಶಿ ಆಗ್ತದೆ, ಅವರಿಗೆ ಖಿನ್ನತೆಗಳು ಬಂದು ಬಿಡ್ತದೆ. ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ದುರ್ದಾದಶದಲ್ಲಿ ಚಂದ್ರನ ದುರ್ದಾದಶದಲ್ಲಿ ಕುಜಾದಿ ಗ್ರಹರು ಇಲ್ಲವೋ ಅಂಥವರು ತುಂಬ ನೋವನ್ನು ಅನುಭವಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಆ ನೋವು ಎಕ್ಸ್ಟ್ರೀಮಿಗೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅಷ್ಟಮದ ರಾಹು, ಅಷ್ಟಮಕ್ಕೆ ಗುರು ವೀಕ್ಷಣೆ, ಇಂಥದ್ದೆಲ್ಲ ಬರಬೇಕು. ಆವಾಗ ನಾವು ಒಂದು ನೋವನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೊಂದು ಸಂತೋಷವನ್ನು ಹುಡುಕ್ತಾ ಹೋಗಬೇಕು. ಅಲ್ಲಿ ಆ ನೋವು ನಮಗೆ ಮರೆತೋಗಿ ಬಿಡ್ತದೆ ಅಂತೇಳಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಪಂಚಮಾಧಿಪತಿ ಗುರು ಆಗ್ತಾನೆ, ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ಇನ್ನು ನವಮಾಧಿಪತಿ ಚಂದ್ರನಾಗ್ತಾನೆ, ಪಾರ್ವತೀ ದೇವಿಯನ್ನು ಆರಾಧನೆ ಮಾಡಬೇಕು. ನಿಮ್ಮ ಹಳ್ಳಿಯಲ್ಲಿ ಆದರೆ ಕೆಲವು ಮಾರಮ್ಮ ಇಂಥದ್ದೆಲ್ಲ ಇರ್ತದೆ, ಅಲ್ಲಿಗೊಂದು ಕಾಯಿ ಉಡಿಸುವಂಥದ್ದು ಇಂಥದ್ದನ್ನೆಲ್ಲ ಮಾಡಬೇಕು. ಅದು ಅಲ್ಲದೆ ಲಾಭಾಧಿಪತಿ ಬುಧನೇ ಆಗಿರುವುದರಿಂದ ವಿಷ್ಣು ಸೇವೆಗಳನ್ನು, ಸತ್ಯನಾರಾಯಣ ಪೂಜೆಯೋ ಇಂಥದ್ದನ್ನೆಲ್ಲ ಮಾಡಿಕೊಂಡು ನಿಮಗೆ ಬರುವಂಥ ತೊಂದರೆಗಳನ್ನು ಸಹಿಸಿಕೊಳ್ಳುವಂಥ, ಒಟ್ಟಿನಲ್ಲಿ ನಾವು ದೇವರ ಹತ್ರ ಏನು ಕೇಳಬೇಕು ಅಂತ ಹೇಳಿದರೆ, ತೊಂದರೆಗಳನ್ನು ನಿವಾರಣೆ ಮಾಡುವಂತ ಕೇಳುವುದಕ್ಕಿಂತ ಸಹಿಸಿಕೊಳ್ಳೋ ಸಾಮರ್ಥ್ಯವನ್ನು ಕೊಡು ಅಂತೇಳಿ. ಅಂದರೆ ಬಹಳ ತಜ್ಞರೊಬ್ಬರು ಹೇಳಿದ್ದಾರೆ, ಫೇಲ್ಯೂರು ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಜೀವನದಲ್ಲಿ ಕಷ್ಟಗಳು ಬರಲಿಕ್ಕೆ ಇದ್ದದ್ದು. ಯಾವಾಗ ನಮಗೆ ಅನುಭವದಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲೋ ಅದು ದುಃಖ ಆಗ್ತದೆ. ಯಾವಾಗ ಆಗ್ತದೋ, ಈಗ ಉದಾಹರಣೆಗೆ ಒಂದು ಗದ್ದೆಯಲ್ಲಿ ಸುಡು ಬಿಸಿಲಿನಲ್ಲಿ ಅವನು ಹೂಡ್ತಾ ಇರ್ತಾನೆ ದೆತ್ತುಗಳನ್ನು ಕಟ್ಟಿಕೊಂಡು, ಅವನ ಮೇಲೆಲ್ಲ ಗುಳ್ಳೆಗಳು ಬರ್ತದೆ. ಆದರೆ ಅವನಿಗೆ ಅದು ಯೋಚನೆ ಇರುವುದಿಲ್ಲ, ನನ್ನ ಬೆಳೆ ಒಳ್ಳೆ ಬೆಳೆಯನ್ನು ತೆಗಿಬೇಕು, ಹೀಗಿರ್ತದೆ. ಒಂದು ವೇಳೆ ಅವನಿಗೆ ಇಂಥದ್ದೊಂದು ಖಿನ್ನತೆ ಇದ್ದರೆ ಅವನೇನು ಮಾಡ್ತಾನೆ, ಅಯ್ಯೋ ನನ್ನಿಂದ ಆಗೋದಿಲ್ಲ ಅಂತ ಹೇಳಿಕೊಂಡು ಅದನ್ನು ಬಿಟ್ಟು ಬಿಡ್ತಾನೆ.
ಹಾಗಾಗಿ ನಮ್ಮಲ್ಲಿರುವಂತಹ ಒಂದು ಮನೋಭಾವನೆಗಳು ಏನಿರ್ತದೆ ಅದನ್ನು ಡೈವರ್ಟ್ ಮಾಡಿಕೊಂಡು ಒಳ್ಳೆಯ ಗುಣಗಳನ್ನಾಗಿ ಪರಿವರ್ತಿಸಿಕೊಂಡು ಹೋದಾಗ ಖಂಡಿತವಾಗಿ ಕೂಡ ಈ ವೃಶ್ಚಿಕ ರಾಶಿಗೆ ನೀವು ಈ 12 ವರ್ಷದಲ್ಲಿ ಕಾಣದಂತಹ ಒಂದು ಸ್ಥಿತಿ, ಧನುರಾಶಿಯಲ್ಲಿ ಶನಿ ಸಂಚಾರ ಕಾಲ, ಈ ಸ್ಥಿತಿಯನ್ನು ನೀವು ಅನುಭವಿಸಿದರೆ, ಒಳ್ಳೆಯ ಸ್ಥಿತಿಯನ್ನು ಅನುಭವಿಸಿದರೆ ಮುಂದೆ ತೃತೀಯಕ್ಕೆ ಶನಿ ಬರುವಾಗ ಬೇರೆ ಏನು ಹೇಳಲಿಕ್ಕಿಲ್ಲ, ಅತ್ಯುತ್ತಮ ವೃದ್ಧಿಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಶಿವನ ಸೇವೆಯನ್ನು, ದುರ್ಗಾ ಸೇವೆಯನ್ನು, ವಿಷ್ಣು ಸೇವೆಯನ್ನು ಎಲ್ಲ ಮಾಡಿಕೊಂಡಿರಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮದಲ್ಲಿ ಶಿವನಾಮಗಳು ಕೂಡ ಇವೆ, ಅದು ಅತ್ಯಂತ ಶುಭ, ಅದನ್ನೆಲ್ಲ ಮಾಡಿಕೊಂಡು ಬರುವಂಥದ್ದು. ಇನ್ನು ಲೇಖನ ಯಜ್ಞ ಅಂತ ಹೇಳ್ತಾರೆ, ವೃಶ್ಚಿಕ ರಾಶಿಯವರು ಲೇಖನ ಯಜ್ಞ ಮಾಡಿದರೆ ತುಂಬ ಒಳ್ಳೆಯದು. ಶ್ರೀರಾಮ ಜಯರಾಮ ಜಯ ಜಯರಾಮ ಅಥವಾ ಅವರ ಇಷ್ಟ ದೇವರನ್ನು ಬರೀತಾ ಹೋದರೆ ತುಂಬ ಒಳ್ಳೆಯದಾಗ್ತದೆ. ವಿಷ್ಣು ಸಹಸ್ರನಾಮವನ್ನು ಬರೆದರೆ ಒಂದು ರೌಂಡ್ ಬರೆಯುವಾಗಲೇ ನಿಮಗೊಂದು ಪಾಸಿಟಿವ್ ಕಾಣ್ತದೆ. ಅಂತಹ ಈ ಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ಬನ್ನಿ. ವಿಕಾರಿ ಸಂವತ್ಸರದಲ್ಲಿರುವಂತಹ ವಿಕಾರಗಳನ್ನು ಇನ್ನೊಂದು ರೀತಿಯಲ್ಲಿ ಅದನ್ನು, ವಿಕಾರವೂ ನಮಗೆ ಬೇಕು, ಬೇಡ ಅಂತ ಹೇಳೋದಿಲ್ಲ, ಯಾರನ್ನೋ ಒಬ್ಬನೇ ಹೆದರಿಸಲಿಕ್ಕೆ ವಿಕಾರ ಮುಖ ಮಾಡಿಕೊಂಡು ಹೋಗ್ತೇವೆ. ಆದರೆ ನಮ್ಮ ಮದುವೆ ಚಪ್ಪರದಲ್ಲಿ ವಿಕಾರ ಮಾಡಿಕೊಂಡು ಹೋದರೆ ಏನಾದಿತು. ಹಾಗೆ ಅಂತಹ ಇದರಲ್ಲಿ ನಾವು ಆ ದೇವರನ್ನೆಲ್ಲ ಆರಾಧನೆ ಮಾಡಿಕೊಂಡು ಬರಬೇಕು. ಯಾಕಂದರೆ ಇಲ್ಲಿ ಈ ಮಕರ ಸಂಕ್ರಮಣದಲ್ಲಿ ಆಗಲಿ, ಯುಗಾದಿಯಲ್ಲಿ ಆಗಲಿ ಬೇವು ಬೆಲ್ಲ, ಆಮೇಲೆ ಎಳ್ಳು ಬೆಲ್ಲ ಇದನ್ನೆಲ್ಲ ಕೊಡುವಂಥ ಉದ್ದೇಶವೇ ಅದು. ಜೊತೆಗೆ ಬೇವು ಬೇಕು, ಕಹಿಯೂ ನಮಗೆ ಬೇಕು, ಔಷಧಿಯಾಗಿ ಬೇಕು, ಸಿಹಿಯೂ ನಮಗೆ ಜೀವನದ ಒಳ್ಳೆಯ ಅನುಭವಕ್ಕೂ ಬೇಕಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ವಿಕಾರಿ ಸಂವತ್ಸರವು ತುಂಬ ಉತ್ತಮ ಫಲದಾಯಕ ಆಗಲಿ ಅಂತೇಳಿ ದೇವರಲ್ಲಿ ನಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡೋದು.